ಹರದನಹಳ್ಳಿಯ ಮಾವಿನಕೆರೆಯ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ನಾವಿರುವಂಥದ್ದು. ಸದ್ಯ ನಾವಿಲ್ಲಿ ನೋಡ್ತಾ ಇರ್ಬೋದು, ಇದೊಂದು ಬೆಟ್ಟ ರಂಗನಾಥ ಸ್ವಾಮಿ ದೇವರದಿದೆ. ಇನ್ನೊಂದು ರೇವಣ್ಣ ಅವರ ಮನೆ ದೇವರಾಗಿರುವಂಥದ್ದು. ಸದ್ಯ ಇಲ್ಲಿಗೆ ಏನು ನಿತ್ಯ ರೇವಣ್ಣ ಅವರು ಬಂದು ಪೂಜೆಯನ್ನು ಕೂಡ ಮಾಡಿಸುವಂಥದ್ದು. ಇದೇ ರೀತಿಯಾಗಿ ಇನ್ನು ಅವರ ತಾಯಿ ಚೆನ್ನಮ್ಮರವರು ಇವತ್ತು ನಿಧನರಾಗಿದ್ದಾರೆ. ಇನ್ನು ಆ ಒಂದು ದೂರದ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಇನ್ನು ಆ ಒಂದು ಊರು ಏನು ಕಾಣ್ತಿದೆ ಅದೇನೇ ಹರದನಹಳ್ಳಿ, ಏನು ದೇವೇಗೌಡರು ಆಡಿ ಬೆಳೆದಂತಹ ಊರಾಗಿರ್ಬೋದು. ಇನ್ನು ಚೆನ್ನಮ್ಮರವ್ರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಊರು ಅದೇ ಆಗಿರುವಂಥದ್ದು. ಇನ್ನು ಆ ದೇವಸ್ಥಾನ ಏನು ಕಾಣ್ತಿದೆ, ಆ ಒಂದು ದೇವಸ್ಥಾನ ಈಶ್ವರನ ದೇವಸ್ಥಾನ. ಏನು ಅವರು ಮದುವೆ ಆದಂತಹ ಬಳಿಕ ಏನು ಬೆಂಗಳೂರಿನಲ್ಲಿ ಇದ್ದಾಗಲೂ ಕೂಡ ಸದಾಕಾಲ ಅವರ ಊರಿಗೆ ಏನಾದರೂ ಬಂದಂತಹ ಸಂದರ್ಭದಲ್ಲಿ ಆ ಒಂದು ದೇವಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ತಿದ್ರು ಅನ್ನೋ ಒಂದು, ಅದ್ರ ಜೊತೆಗೆ ಅಲ್ಲಿನ ಸ್ಥಳೀಯರ ಜೊತೆಗೂ ಸಾಕಷ್ಟು ಒಡನಾಟವನ್ನು ಚೆನ್ನಮ್ಮನವರು ಇಟ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿಗಳಿರುವಂಥದ್ದು. ಇದ್ರ ಜೊತೆಗೆ ಆ ಒಂದು ಬಿಲ್ಡಿಂಗ್ ಏನು ಕಾಣ್ತಿದೆ, ಆ ಒಂದು ಬಿಲ್ಡಿಂಗ್ ಏನು ದೇವೇಗೌಡರ ಒಂದು ಮ್ಯೂಸಿಯಂ ಮಾಡಲಿಕ್ಕೋಸ್ಕರ ಒಂದು ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಇನ್ನು ಆ ಒಂದು ಮ್ಯೂಸಿಯಂಗೆ ಜೀವವನ್ನು ತುಂಬಬೇಕಾಗಿದೆ ಅಷ್ಟೇ. ಸದ್ಯ ಇನ್ನು ಈ ಒಂದು ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ ಏನಿದೆ, ಈ ಒಂದು ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಸದಾಕಾಲ ಏನು ಬಂದಿರುವಂಥದ್ದು. ಇನ್ನು ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ರೇವಣ್ಣ ಅವರಾಗಿರ್ಬೋದು ಸದಾಕಾಲ ಈ ಒಂದು ದೇವಸ್ಥಾನಕ್ಕೆ ಬರ್ತಿದ್ರು. ಸದ್ಯ ಈ ಒಂದು ದೇವಾಲಯದ ಅರ್ಚಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಗುರುಗಳೇ, ಈ ಒಂದು ದೇವಸ್ಥಾನಕ್ಕೆ ಕುಮಾರಸ್ವಾಮಿ ಅವರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ಇನ್ನು ರೇವಣ್ಣವರಾಗಿರ್ಬೋದು ಸದಾಕಾಲ ಬರ್ತಿದ್ರು. ಯಾವ ರೀತಿ ಇತ್ತು ಅವರ ಒಡನಾಟ? ಇನ್ನು ಚೆನ್ನಮ್ಮನವರು ಕೂಡ ಈ ಒಂದು ದೇವಾಲಯಕ್ಕೆ ಬರ್ತಿದ್ರು. ನಿಮ್ಮ ಹಾಗೂ ಅವರ ನಡುವೆ ಒಡನಾಟ ಹೇಗಿದ್ರು ಇಲ್ಲೆಲ್ಲ ಚೆನ್ನಮ್ಮನವರು? ಚೆನ್ನಮ್ಮನವರು ಮುತ್ತಿಗೆಹರಳ್ಳಿಯಿಂದ ಹಳೆಯ ಕೋಟೆಗೆ ಬಂದು ವಿದ್ಯಾಭ್ಯಾಸ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾಯಿದ್ರು. ಇಲ್ಲಿ ಕ್ಲಾಸ್ ಕರೆಕ್ಟಾಗಿ ಬಂದ್ಬಿಟ್ಟು ಸಂಜೆಯಿಂದ ಚೆನ್ನಮ್ಮ ಅಲ್ಲಿಗೆ ಹೋಗ್ತಾಯಿದ್ರು. ದೇವೇಗೌಡರು ಸಹ ಹರದನಹಳ್ಳಿಯಿಂದ ಹಳೆಯ ಕೋಟೆಗೆ ಬಂದು ಕ್ಲಾಸ್ ಮುಗಿಸ್ಕೊಂಡು ಅವರು ಹಾಗೆ ಹೋಗಿದ್ರು. ಕೆಲವು ದಿವಸದ ಮೇಲೆ ಅವರು ಒಡನಾಟ ಆಗಿ ಅವರಿಗೆ ಮದುವೆ ಆಯಿತು. ನಾವೇನು ಮದುವೆಗೆ ಹೋಗಿರಲಿಲ್ಲ, ಹಾಗೆ ಅದನ್ನ ಮದುವೆ ಆಯಿತು. ಆಮೇಲೆ ಚೆನ್ನಮ್ಮವರು ಬಿಟ್ಟ ಮೇಲೆ ಇಲ್ಲಿಗೆ ಹರದನಹಳ್ಳಿಗೆ ಬಂದು ಸೇರಿಕೊಂಡ್ರು. ಆಮೇಲೆ ಅವರು ಬೆಂಗಳೂರಿಗೆ ಹೋಗಿ ಸೇರ್ಕೊಂಡ್ಬಿಟ್ರು. ಬೆಂಗಳೂರಿನಲ್ಲೂ ಸಹ ಅವರು ಯಾವ ದೇವಾಲಯಕ್ಕೆ ಹೋದರೂ ಸಹ ಬೆಳಗಾಗಿ ಎದ್ದು 8 ಗಂಟೆಗೆ ಸ್ನಾನ ಮಾಡಿ ದೇವಾಲಯಕ್ಕೆ ಹೋದರೆ 10 ಗಂಟೆವರೆಗೂ ಬಾಯಿಗೆ ಒಂದು ನೀರು ಸಹ ಬಿಡ್ತಾಯಿರಲಿಲ್ಲ. ಅಷ್ಟು ಮಟ್ಟಿಗೆ ದೈವಭಕ್ತಿ ಆಗಿದ್ದಕ್ಕಂಥ ಚೆನ್ನಮ್ಮ ಅವರು. ನಾನು ಸಹ ಹೋಗಿದ್ದೆ. ನನ್ನನ್ನು ಸಹ ಒಳ್ಳೆ ಪ್ರೀತಿಯಿಂದ ಅಕ್ಕ ತಂಗಿಯರನ್ನೂ ಸಹ ಅಷ್ಟು ಮಟ್ಟಿಗೆ ನೋಡ್ತಾ ಇರಲಿಲ್ಲ. ಅಷ್ಟು ಒಡನಾಟವಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದ್ದು. ಆಮೇಲೆ ಈಗ ಅವರು ದರ್ಶನವಾಗಿದ್ದು ನಮಗೆ ಮಾವಿನಕೆರೆ ರಂಗನಾಥನ ದೇವಸ್ಥಾನದಲ್ಲಿ ಕುಂಭಾಭಿಷೇಕವಾಯಿತು. 1 ವರ್ಷವಾಯಿತು ಕುಂಭಾಭಿಷೇಕಕ್ಕೆ ಬಂದಿದ್ದರು. ಆವಾಗ ಮಾತ್ರ ಅವರನ್ನು ದರ್ಶನ ಮಾಡಿದ್ದು. ಇದುವರೆಗೂ ನಮಗೆ ನೋಡಲಿಲ್ಲ. ನಿನ್ನೆ ನೋಡಿದ್ರೆ ಬಂದು ರೇವಣ್ಣ ಹುಷಾರಿಲ್ಲ ಅಂತ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ದು. ಸಂಜೆ 4 ಗಂಟೆ ಹೊತ್ತಿಗೆ ಅವರು ಪರಮಾತ್ಮನ ಪಾದ ಸೇರಿಬಿಟ್ರು ಅಂದ್ಬಿಟ್ರು. ನಮಗೆ ತುಂಬ ದುಃಖ ಆಯಿತು. ಆದರೂ ಈಗ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಏನೋ ದೈವ ಎಷ್ಟು ದಿವಸ ಕೊಟ್ಟಿರ್ತನೋ ಅರ್ಥದ ಯಾರೂ ಶಾಶ್ವತವಾಗಿಲ್ಲ. ಇದು ನಮ್ಮದು ನೀರಿನ ಮೇಗಳ ಗುಳ್ಳ ಇದ್ದ ಹಾಗೆ ಯಾವತ್ತೇನು ಅಂದರೆ ಅಷ್ಟು ಒಡನಾಟವಾಗಿ ನಾವು ನಡ್ಕೊಳ್ತಾ ಇದ್ದು. ಇವಾಗಲೂ ಬಾಲ್ಯದ ದಿನಗಳಲ್ಲೂ ನಿಮ್ಮ ಹಾಗೂ ಚೆನ್ನಮ್ಮ ಅವರ ಒಡನಾಟ, ಜೊತೆಗೆ ಶಾಲೆಗೆ ಹೋಗೋವಂಥದ್ದಾಗಿರ್ಬೋದು, ಇದೆಲ್ಲ ಹೇಗಿತ್ತು ಗುರುಗಳೇ? ಅದು ಅವರು ನಮ್ಮ ಅಕ್ಕನೂ ಇಬ್ಬರೂ ಅಕ್ಕ ತಂಗಿರ ಹಾಗೆ ನಮ್ಮ ಮನೆಗೆ ಬಂದು ಮುತ್ತಿಗೆಹರಳ್ಳಿಯಿಂದ ಇಲ್ಲಿಗೆ 6 ಕಿಲೋಮೀಟ್ರಿಂದ ದೂರದಿಂದ ಬಂದು ಹಳೆಯ ಕೋಟೆಯಲ್ಲಿ ಓದ್ಕೊಂಡು ನಮ್ಮ ಅರ್ಚಕರು ನಾನಾಗಿರ್ತಂಥ ಕೃಷ್ಣಸ್ವಾಮಿಯರು ನಮ್ಮ ಮನೆಗೆ ಬಂದು ಅಕ್ಕ ತಂಗಿಯರ ಹಾಗೆ ಬಂದು ನಮ್ಮ ಮನೆಯಲ್ಲೇ ಊಟ ಮಾಡೋದು, ನೀರು ನಿಡಿ ಎಲ್ಲ ಪ್ರತಿ ದಿವಸವೂ ಬಂದು ಅಷ್ಟು ಚೆನ್ನಾಗಿ ನಡಾವಳಿಕೆ ನಡ್ಕೊಂಡು ಹೋಗ್ತಾಯಿದ್ದು. ಇಲ್ಲಿಂದ ಅವ್ರ ಮದುವೆ ಪದ್ಮನಾಗರಕ್ಕೆ ಹೋದ್ಮೇಲೆ ಪದ್ಮನಾಗರಕ್ಕೂ ಸಹ ಹೋಗಿದೆ. ಅಲ್ಲೂ ನೋಡಿದೆ, ಅವರೂ ಸಹ ಅಷ್ಟು ಮಟ್ಟಿಗೆ ನಡ್ಕೊಳ್ತಾಯಿದ್ರು. ಹೀಗಾಯಿತು. ಇವತ್ತು ಪಾದ ಸೇರ್ಕೊಂಡಿದ್ದಾರೆ. ಏನೋ ಅವ್ರ ದೈವಭಕ್ತಿ. ಇದು ಅರ್ಚಕರ ಮಾತಾಗಿರುವಂಥದ್ದು. ನಮ್ಮ ಜೊತೆನೂ ಒಡನಾಟ ಚೆನ್ನಾಗಿತ್ತು. ಇನ್ನು ಪದ್ಮನಾಭ ನಗರಕ್ಕೆ ಅಂದರೆ ಬೆಂಗಳೂರಿಗೆ ಹೋದಂತಹ ಸಂದರ್ಭದಲ್ಲೂ ನಮ್ಮ ಜೊತೆ ಚೆನ್ನಾಗಿ ಮಾತನಾಡ್ತಿದ್ರು. ಯಾವುದೇ ರೀತಿಯಾದಂತಹ ಏನೂ ಕೂಡ ಭೇದ ಭಾವ ಮಾಡ್ತಿರಲಿಲ್ಲ ಅನ್ನೋ ಮಾತುಗಳನ್ನು ಅರ್ಚಕರು ಕೂಡ ಹೇಳಿರುವಂಥದ್ದು. ಸದ್ಯ ಇನ್ನೂ ಅಂತಿಮ ಕ್ರಿಯೆ ಏನು ಚೆನ್ನಮ್ಮನವರ ಅಂತಿಮ ಕ್ರಿಯೆ ನಾಳೆ ಆಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಹಾಸನ.